ಎಲ್ರಿಗೂ ನಮಸ್ಕಾರ ಗಾಯ್ಸ್, ವಿಜಯ್ ಸಿದ್ಧಲೋಕಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಏನಂತ ತೋರಿಸ್ತಾ ಇದೆ ಅಂದರೆ ನಮ್ಮ ಕೋಳಿ ಫಾರಮ್ ಮತ್ತೆ ನಮ್ಮ ಜಮೀನು ತೋರಿಸ್ತಾ ಇದೆ. ಬನ್ನಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇ ಬೆಳೆದಿದ್ದೀವಿ ನಮ್ಮ ಜಮೀನಲ್ಲಿ ಅಂತ. ಟೋಟಲ್ 6 ಎಕರೆ ಏನೋ ಐತೆ. 6 ಎಕರೆ ನಿಮಗೆ ರಿವ್ಯೂ ಮಾಡ್ತೀನಿ, ಏನೇನಂತ ಐತೆ ಅಂತ ತೋರಿಸ್ತೀನಿ. ಬನ್ನಿ ಗಾಯ್ಸ್. ಇನ್ನೊಂದು ವಿಷಯ ಏನಂದ್ರೆ, ಇಷ್ಟು ಇಲ್ಲಿಂದ ಅಲ್ಲಿವರೆಗೂ ಐತಲ್ಲ, ಇದೆಲ್ಲ ಬಂದು ನಮ್ಮ ತಾತ ಮಾಡ್ರ ಆಸ್ತಿ, ಇನ್ಯಾರು ಮಾಡಿಲ್ಲ ಗಾಯ್ಸ್. ಯಾಕಂದರೆ ನಮ್ಮ ಅಪ್ಪ ಅವರೆಲ್ಲ ಮಾಡೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ನಮ್ಮ ತಾತ ಕಷ್ಟಪಟ್ಟು ಇಕ್ಕೊಂಡ್ರದಕ್ಕೆ ಇಷ್ಟು ಆಸ್ತಿ ಐತೆ ಅಷ್ಟೇ. ಇಲ್ಲಂದಿದ್ರೆ ನಾವು ಸೈಟ್ಗೂ ಪರದಾಡಬೇಕಾಗಿರೋದು. ಏನಂತೀವ? ತಾತ ಮಾಡಿರೋದಕ್ಕೆ ತಾನೇ ನಮ್ಗೆ. ಹಾಯ್ ಮಾಡು ಅಣ್ಣ. ಇವಾಗ ಗಾಯ್ಸ್ ನಮ್ಮ ತೋಟ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಸ್ಟಾರ್ಟು, ಇಲ್ಲಿಂದ ಅಲ್ಲ, ಅಲ್ಲಿಂದ ಮುಂದೆ ಫಾರಮ್ ತೋರಿಸ್ತೀನಿ. ಇವನ್ ಬಂದು ನಮ್ಮ ಚಿಕ್ಕಪ್ಪನ ಮಗ, ನೋಡ್ಕೊಳ್ಳಿ. ಫಾರಮ್ ಇದೆ, ಫಾರಮ್ನ ತೋರಿಸ್ತೀನಿ. ಇದು ಸಖತ್ ಐತೆ. ಇದೆಲ್ಲ ನಮ್ಮದೇ ಬಂದು. ಇಲ್ಲಿಂದ ಟೋಟಲ್ ಮೇಲ್ಗಡೆನೂ ಐತೆ, ಅದನ್ನು ಪೂರ್ತಿಯಾಗಿ ತೋರಿಸ್ತೀನಿ. ಬನ್ನಿ ನೋಡೋಣ. ಬಾರ್ಜೋಡ್ ಆಯ್ತಾ ಅಂಕಲ್? ನಾಷ್ಟ ನಿಮ್ಮದು? ನೋಡ್ರಿ ನಮ್ಮ ಬಂಗಾರ ಅಂಕಲು. ಆಯ್ ಮಾಡ್ಬಿಡ್ರಿ. ಆಯನ್ನಿ ಆಯನ್ನಿ. ನಮ್ಮ ಅಜ್ಜಿ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ ಹೊಡೆ, ನಮ್ಮಮ್ಮ ಹೋಯ್ತವ್ರೆ, ಭಾಗ್ಯ ನಮ್ಮತ್ತೆ. ಬನ್ನಿ ಕೋಳಿ ಫಾರಮ್ ತೋರಿಸ್ತೀನಿ. ಅರ್ಜುನ್ ಎಲ್ಲಿ ಹೊರಗಡೆ ತೆಗಿ. ನೋಡಿ, ಇದು ಬಂದು ಕೋಳಿ ಫಾರಮ್ಮು. ಹಿಡ್ಕೊ ಅರ್ಜುನ್, ಹಿಂಗೆ ಹಿಡ್ಕೊ. ಆನ್ ಮಾಡಿದ್ದೀನಿ ಗೈಸ್. ಇವಾಗ ಕೋಳಿ ಫಾರಮ್ ಫುಲ್ ತೋರಿಸ್ತೀನಿ. ಇದು ಬಂದು 2 ಫಾರಮ್ ಇದೆ ಟೋಟಲ್ಲು. ಫುಲ್ಲು ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ. ಬನ್ನಿ ನೋಡೋಣ. ಅರ್ಜುನ್ ಹಂಗೆ. ಇದೆಲ್ಲ ಕೋಳಿಗೆ ಐಟಮ್ಸ್ಗಳು ನೋಡ್ಕೊಳ್ರಿ. ಫುಲ್ಲು ದೊಡ್ಡದು. ಇದು ಬಂದು 2 ಫಾರಮ್ಮು, ಫುಲ್ಲು ದೊಡ್ಡದಾಗಿ ಕಟ್ಟಿರೋದು. ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಮಂಟಸ್ವಾಮಿ. ಅದೇ ದೇವ್ರು ಕಾಪಾಡಿದ್ರೆ ಸಾಕು. ಬನ್ನಿ ಹೋಗೋಣ. ನೋಡ್ರಿ ಹಿಂಗೆ ಬರುತ್ತೆ ಇದು ಫುಲ್ಲು. ಎಂತ್ಕೋ ಅರ್ಜುನ್. ಬಾ. ನೋಡ್ರಿ, ಇದು ಬಂದು ಬರೀ ಒಂದು ಕೋಳಿ ಫಾರಮ್ಮು. ಇನ್ನೊಂದು ಕೋಳಿ ಫಾರಮ್ಮು ಪಕ್ಕದಲ್ಲಿ ಐತೆ, ಅದನ್ನು ಪೂರ್ತಿಯಾಗಿ ನಿಮಗೆ ತೋರಿಸ್ತೀನಿ. ಕೋಳಿ ಫಾರಮ್ ಮಾಡಬೇಕಂದ್ರೆ ಕರೆಕ್ಟಾಗಿ 8 ರಿಂದ 10 ಲಕ್ಷ ಬೇಕೇ ಬೇಕು. ಏನು ಒಂದು ಕೋಳಿ ಫಾರಮ್ ನೋಡಿದ್ರೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ನೋಡ್ರಿ, ಇದು ಬಂದು ಇನ್ನೊಂದು ಪಕ್ಕದ್ದು 2 ಕೋಳಿ ಫಾರಮ್ ಟೋಟಲ್. ಹಿಡ್ಕೊ ಅರ್ಜುನ್, ಹಿಂಗೆ ಹಿಡ್ಕೊ. ಆಮೇಲೆ ಐತೆ. ಇವಾಗ ಇನ್ನೊಂದು ಕೋಳಿ ಫಾರಮ್ ತೋರಿಸ್ತಾನೆ ನೋಡಿ. ಇದು ಬಂದು 2ನೇ ಕೋಳಿ ಫಾರಮ್ಮು. ಪಕ್ಕದಲ್ಲಿ ಒಂದು ಐತೆ, ಇಲ್ಲೊಂದು ಐತೆ. ಇದೆಲ್ಲ ಐಟಮ್ಸು. ಟೋಟಲ್ಲು ನೀವು ಕೋಳಿ ಫಾರಮ್ ಕಟ್ತೀನಿ ಅಂದರೆ 8 ರಿಂದ 10 ಲಕ್ಷ ಬೇಕೇ ಬೇಕು.
ನಾರ್ಮಲ್ ಅಲ್ಲ, ಇದೆಲ್ಲ ಫುಲ್ಲು ನೋಡ್ರಿ, ಇದೆಲ್ಲ ಕಬ್ಬಿದ್ದೇ ಮಾಡ್ತಿರೋದು. ಮೇಲ್ಗಡೆ ಸೀಟ್ ಹಾಕ್ತಿದ್ದೀವಿ, ಎಲ್ಲ ಲೈಟಿಂಗ್ ಇರಬೇಕು. ಇದೆಲ್ಲ ತೋರಿಸೋದು. ಎಲ್ಲ ಕಡೆ ನೀವು ಯಾವುದೇ ನಮ್ದು 2 ಫಾರಮ್ ನೋಡಿದ್ರೂ ದೇವ್ರ ಫೋಟೋ ಇದ್ದೇ ಇರುತ್ತೆ. ಇದೇ ಬಂದು ನಮ್ಮ ಮನೆ ದೇವರು. ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ನೋಡಿದ್ರಲ್ವಾ, ಇವಾಗ ಮೇಲ್ಗಡೆ ಜಮೀನು ತೋರಿಸ್ತೀನಿ ಬರ್ರಿ. ಮೇಲ್ಗಡೆ ಜಮೀನು ಹೋಯ್ತಾ ಇದ್ದೀವಿ ಇವಾಗ. ಬನ್ನಿ ಗಾಯ್ಸ್. ಇವಾಗ ಏನಂದ್ರೆ ನಿಮಗೆ ಫುಲ್ಲು ಜಮೀನು ತೋರಿಸ್ತೀವಿ, ಅದ್ರ ಜೊತೆಗೆ ಇವನು ಯಾರು ಫ್ಯಾನು ನೀನು? ಡಿ ಬಾಸ್ ಫ್ಯಾನು. ನಾನು ಡಿ ಬಾಸ್ ಫ್ಯಾನೆ. ನಮ್ಮ ಇಡೀ ಫ್ಯಾಮಿಲಿಲೇ ಎಲ್ಲ ಡಿ ಬಾಸ್ ಫ್ಯಾನ್ಸೇ ಜಾಸ್ತಿ ಇರೋದು. ಬನ್ನಿ ನಮ್ಮ ತೋಟನ ರಿವ್ಯೂ ಮಾಡೋಣ ಗಾಯ್ಸ್. ಅರ್ಜುನ್ ಗಾಯ್ಸ್, ಇವಾಗ ಏನಂದರೆ ನಮ್ಮದು ಟೋಟಲ್ಲು ಅಲ್ಲಿ ತೋರಿಸು, ಅಲ್ಲಿ ಈರುಳ್ಳಿ ಸ್ಟಾರ್ಟ್ ಆಗುತ್ತಲ್ಲ, ಈ ಕಡೆ ತಿರ್ಗಿಸು. ಅಲ್ಲಿಂದ ಹಿಡಿದು ಎಂಟು ಗಂಟ ನಮ್ಮದೇ ಅಲ್ಲಿ ತೋರಿಸ್ತೀನಿ. ಇದು ಬಂದು ಎಲ್ಲ ನಮ್ಮ ತಾತ ಆಸ್ತಿ ಮಾಡಿರೋದು. ನಮ್ಮ ಅಪ್ಪ ಅವ್ರು ಯಾರು ಮಾಡಿಲ್ಲ. ನಮ್ಮ ತಾತ ಆಸ್ತಿ ಮಾಡಿರೋದಕ್ಕೆ ನಾವು ಚೆನ್ನಾಗಿದ್ದೀವಿ ಅಷ್ಟೇ.